main examination. So these terminologies are very important. Let us see first terminology. Okay, so we'll see what is the first terminology: request or response. So where we are requesting, where we are responding, that is client server. A request response message exchanges refers to an object. Here the object is specifying client requesting for the resources and an object server sending the responses. So request response message exchanges refers to an object client requesting for the resource and an object server sending the response. So ಇಲ್ಲಿ ರಿಕ್ವೆಸ್ಟ್ ರೆಸ್ಪಾಂಡ್ ಅನ್ನೋದು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಡೇಟಾ ಎಕ್ಸ್ಚೇಂಜ್ ಮಾಡಲಿಕ್ಕೆ, ಮೆಸೇಜ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಕ್ಲೈಂಟ್ ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ, ಸರ್ವರ್ ಏನು ಮಾಡುತ್ತೆ, ರೆಸ್ಪಾಂಡ್ ಆಗುತ್ತೆ. ಸೊ ಕ್ಲೈಂಟ್ ಅನ್ನುವ ಆಬ್ಜೆಕ್ಟ್ ಇಂದ ಹೋಗಿರುವ ರಿಕ್ವೆಸ್ಟ್ ಸರ್ವರ್ ಇಂದ ಆಬ್ಜೆಕ್ಟ್ ಏನ ಮಾಡುತ್ತೆ, ಪ್ರೋಸೆಸ್ ಮಾಡಿ ರೆಸ್ಪಾನ್ಸ್ ಕೊಡುತ್ತೆ, ಏನ್ ರಿಸೋರ್ಸ್ ಕೇಳಿದಾನೋ ಆ ರಿಸೋರ್ಸ್ ಅನ್ನು. ಓಕೆ, ಎಸ್. ದ ಆಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ HTTP ಆಬ್ಜೆಕ್ಟ್ ಮೇ ಯೂಸ್ ದ ರೆಸ್ಟ್ ಫಂಕ್ಷನ್. ಇಲ್ಲಿ ಎಕ್ಸಾಂಪಲ್ ಆಗಿ ಆಬ್ಜೆಕ್ಟ್ ಅಂತ ಹೇಳುವಾಗ ಇಲ್ಲಿ HTTP ಆಬ್ಜೆಕ್ಟ್ ಆಗಿ ನಾವು ಕನ್ಸಿಡರೇಷನ್ ಮಾಡ್ತಾ ಇದೀವಿ. HTTP ಆಬ್ಜೆಕ್ಟ್ ಯಾವುದನ್ನು ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ರೆಸ್ಟ್ ಫಂಕ್ಷನ್ಸ್ ನ ಯೂಸ್ ಮಾಡುತ್ತೆ. ವೆನ್ ಸೆಂಡಿಂಗ್ ಎ ರಿಕ್ವೆಸ್ಟ್ ಎ ಪ್ರೋಟೋಕಾಲ್ ಆಡ್ಸ್ ದ ಹೆಡರ್ ವರ್ಡ್ಸ್. ಯಾವುದೇ ಒಂದು ರಿಕ್ವೆಸ್ಟ್ ನಾವು ಸೆಂಡ್ ಮಾಡುವಾಗ ಆಟೋಮೆಟಿಕಲಿ ಹೆಡರ್ ಪ್ರೋಟೋಕಾಲ್ ಆಡ್ ಆಗುತ್ತೆ. ಓಕೆ, ಇಫ್ ಯು ವಾಂಟ್ ಟು ಸೆಂಡ್ ಎನಿ ರಿಕ್ವೆಸ್ಟ್ ಹೆಡರ್ ಪ್ರೋಟೋಕಾಲ್ ವಿಲ್ ಬಿ ಆಡೆಡ್. ದಟ್ ಈಸ್ ನಾವು google.com ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕಲಿ ಹೆಡರ್ ಪ್ರೋಟೋಕಾಲ್ ಏನು HTTP:// ಆಡ್ ಆಗುತ್ತೆ. Each header has fields. Each field interpret the request at the receiver object. ಪ್ರತಿಯೊಂದು ಹೆಡರ್ಗೆನೂ ಒಂದು ಫೀಲ್ಡ್ ಉಂಟು. ಆ ಫೀಲ್ಡ್ ಏನ್ ಮಾಡುತ್ತೆ ಇಲ್ಲಿ, ಇಟ್ ಇಂಟರ್ಪ್ರೆಟ್ಸ್ ದ ರಿಕ್ವೆಸ್ಟ್ ಅಟ್ ದ ರಿಸೀವರ್ ಆಬ್ಜೆಕ್ಟ್. ಸೊ ಏನ್ ರಿಕ್ವೆಸ್ಟ್ ಮಾಡಿದಾನೋ ಅದನ್ನ ಬೇಸ್ ಮಾಡಿ ಇಂಟರ್ಪ್ರೆಟ್ ಮಾಡ್ತಾ ಉಂಟು ರಿಸೀವರ್ ಆಬ್ಜೆಕ್ಟ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್. ದೀಸ್ ಆರ್ ಮೇಡ್ ಇನ್ client as well as the server. And next our topic is terminology is publish or subscribe. Pub sub. What is the simply pub bar sub? Okay, publish bar subscribe or pub sub messages exchange differ from request response. ನಿಮ್ಮ ರಿಕ್ವೆಸ್ಟ್ ರೆಸ್ಪಾನ್ಸ್ ಗಿಂತ ಇದು ಸ್ವಲ್ಪ ಭಿನ್ನವಾಗಿರುತ್ತೆ. ಇಲ್ಲಿನೂ ನಾವು ಏನ್ ಮಾಡ್ತಾ ಇದೀವಿ, ಪಬ್ಲಿಷಿಂಗ್ ಅಂಡ್ ಸಬ್ಸ್ಕ್ರೈಬಿಂಗ್ ಮೆಸೇಜಸ್, ಇದರಿಂದನೂ ನಾವು ಮೆಸೇಜಸ್ ನ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ರೈಟ್, ಆ ಸರ್ವಿಸ್ ಪಬ್ಲಿಷಸ್ ದ ಮೆಸೇಜಸ್. A service publishes the messages. ಇಲ್ಲಿ ಒಂದು ಸರ್ವಿಸ್ ಏನ್ ಮಾಡ್ತಾ ಉಂಟು, ಮೆಸೇಜಸ್ ನ ಪಬ್ಲಿಷ್ ಮಾಡ್ತಾ ಉಂಟು. ಫಾರ್ ಎಕ್ಸಾಂಪಲ್ ನಾವು ಯೂಟ್ಯೂಬ್ ನ ವಿಡಿಯೋಗಳನ್ನ ಕೆಲವು ನೋಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿದಾಗ ಏನಾಗುತ್ತೆ, ಏನೇ ಒಂದು ಹೊಸ ವಿಡಿಯೋ ಆಡ್ ಮಾಡಿದಾಗ ಪಬ್ಲಿಷ್ ಆಗಿಬಿಡುತ್ತೆ, ನೋಟಿಫಿಕೇಶನ್ ಬರುತ್ತೆ. ರೈಟ್, ಸೊ ಅದೇ ರೀತಿಯಲ್ಲಿ ಇವತ್ತು ನಾವು ಸಾಕಷ್ಟು ನ್ಯೂಸ್ ಸೈಟ್ಸ್ ಅನ್ನ ನೋಡ್ತಾ ಇದ್ವಿ. ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಮಾಡಿ ಅಂತ ಹೇಳ್ತಾರೆ. ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದ ಕೂಡಲೇ ಅಲ್ಲಿ ಮೆಸೇಜಸ್ ಎಲ್ಲ ಹಾಕುವಾಗ ನಿಮಗೆ ನೋಟಿಸ್ ಬಂದು ಬೀಳುತ್ತೆ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಪಬ್ಲಿಷಿಂಗ್ ಅಂಡ್ ಸಬ್ಸ್ಕ್ರೈಬಿಂಗ್. ವೆನ್ ಯು ಸಬ್ಸ್ಕ್ರೈಬ್, publisher will be publishes their messages. Okay, for example, weather information service publishes the messages of weather report for the potential receiver. ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ ನೋಡಿ, ಇನ್ ದ ಫಾರ್ಮ್ ಆಫ್ IoT device, if you are using the weather information services publishes, if you are using the weather information service publishes the message of weather reports of the potential receiver. Automatically for the receiver it publishes the messages. A group controller publishes the messages, and also here a group controller is a device. This device will be publishes the messages. Okay, here the group controller means one of a CPU or it may be a processor. It publishes the messages. For example, measured values of ambient light condition, traffic density or traffic presence. ಇಲ್ಲಿ ಗ್ರೂಪ್ ಕಂಟ್ರೋಲರ್ ಏನ್ ಪಬ್ಲಿಷ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಟ್ ವಿಲ್ ಪಬ್ಲಿಷಸ್ measured value of ambient light. Okay, it will publishes the ambient light. For example, if you are using the Google map, it will publish the route whenever you are traveling, right? And in the same sense, this group controller will publishes about the traffic information and the ambient light condition and traffic density. Got it? So this is about publish and service. Now we are expanding this concept more. Let us see. A service can be available by one or more client or brokers. ಈ ಸರ್ವಿಸಸ್ ಎಲ್ಲ ಒಂದಕ್ಕಿಂತ ಜಾಸ್ತಿ ಕ್ಲೈಂಟ್ಗೆ ಸಿಗ್ತಾ ಉಂಟು ಅಥವಾ ಬ್ರೋಕರ್ ನಡುವಿನಿಂದನೂ ನಮಗೆ ಸಿಗ್ತಾ ಉಂಟು. ವಾಟ್ ವಿ ಆರ್ ಗೆಟಿಂಗ್ ದ ಸರ್ವಿಸಸ್ ಆಫ್ ಪಬ್ಲಿಷ್ ಅಂಡ್ ಸಬ್ಸ್ಕ್ರೈಬ್. When a client subscribes to the service, it receives a message from that service. When the client
whoever the client is subscribe that services, they are receiving the message from the services. Okay, a publish or subscribe messaging protocol provision for publication for messages and reception on subscription by the registered or authenticated devices. So here the publish or subscribe messaging protocol provisions for the publication of the messages and the reception of subscription. So ಯಾವುದೆಲ್ಲ ಡಿವೈಸ್ ರಿಜಿಸ್ಟರ್ ಆಗಿ ಉಂಟೋ ಪಬ್ಲಿಷ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ರಿಜಿಸ್ಟರ್ ಮಾಡಿರುವ ಅಥೆಂಟಿಕೇಟೆಡ್ ಡಿವೈಸ್ ಇಂದ ಏನಾಗುತ್ತೆ, it will publish and subscribe. Those who have subscribed, it will publishes the messages. So to publishing and subscribing, it uses the methods called put and get method. So get method is for to get the permission to get the subscription. Put method is if you get the subscription, automatically put method will publish the messages. Okay, publication may be for measured values for state information or resource of one or more types. ಇಲ್ಲಿ ಪಬ್ಲಿಕೇಶನ್ ಅನ್ನೋದು ಒಂದು ಮೆಜರ್ಡ್ ವ್ಯಾಲ್ಯೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಆಫ್ ಇನ್ಫಾರ್ಮೇಶನ್ ಆರ್ ರಿಸೋರ್ಸ್, you can able to identify the state of information or resource of one or more types, ಒಂದಕ್ಕಿಂತ ಜಾಸ್ತಿ ಟೈಪ್ಸ್ ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ನಾವು ಗೂಗಲ್ ನಲ್ಲಿ ನಮ್ಗೆ ಏನೇ ಡೌಟ್ ಬಂತ ಅಂತ ಅನ್ಕೊಳ್ಳಿ, ಟೈಪ್ ಮಾಡ್ತೀವಿ, ವಾಟ್ ಎವರ್ ದ ಪಬ್ಲಿಷ್ಡ್ ಡೇಟಾ is available, it will be displayed, right? So that is what exactly called the publications, state of information or the resource of one or more type. Subscription is for a resource type or for a topic. Here the subscription is only for a resource type or for a topic, means it is a particularly whatever you have liked, you are getting that topic, right? A separate subscription is required for each resource type of topic. Here the subscription, a separate subscription is required for different topics. Okay, resource type of different types of topics. An example of resource type is measured values of ambient light condition in the smart street light example. ಇಲ್ಲಿ ಎಕ್ಸಾಂಪಲ್ ನಾವು ಸಬ್ಸ್ಕ್ರಿಪ್ಷನ್ ಗೆ ಹೇಳ್ತಿರುವಾಗ ಏನಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಲೈಟ್ ಒಬ್ಬ ಇಂಟೆನ್ಸಿಟಿ, ಲೈಟ್ ಒಬ್ಬ ಡೆನ್ಸಿಟಿ ಹೇಗೆ ಉಂಟು, ನಿಮ್ಮ ಸ್ಟ್ರೀಟ್ ಲೈಟ್ ನಲ್ಲಿ ಕಂಡೀಷನ್ಸ್ ಹೇಗೆ ಇದು ರಿಫ್ಲೆಕ್ಟ್ ಆಗ್ತಾ ಉಂಟು ಅನ್ನೋದನ್ನೆಲ್ಲ ನಮಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ. Another resource type is traffic presence or absence on the street. ಸೊ ಇದರಿಂದ ನಮ್ಗೆ ಇನ್ನೇನು ಐಡೆಂಟಿಫೈ ಮಾಡ್ಬೋದು, ಟ್ರಾಫಿಕ್ ಪ್ರೆಸೆಂಟ್ ಉಂಟಾ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಈಗ ನಾವು ಸ್ಮಾರ್ಟ್ ಹೋಮ್ ಮಾಡಿದ್ರೆ ನೀವು ರೂಮ್ಗೆ ಎಂಟ್ರಿ ಆಗುವಾಗ ಲೈಟ್ ಆನ್ ಆಗೋದು, ರೂಮ್ಗೆ ಆಫ್ ಹೋದ ನಂತರ ಆಫ್ ಆಗೋದು, ಇಂಥದ್ದೆಲ್ಲ ನಾವು ಮಾಡ್ಬೋದು. ಓಕೆ, ಅನದರ್ ರಿಸೋರ್ಸ್ ಟೈಪ್ ಇಸ್ ಲೈಟಿಂಗ್ ಫಂಕ್ಷನ್ ರಿಪೋರ್ಟ್. ಸೊ ಹಿಯರ್ ಇಟ್ ಇಸ್ ಸಜೆಸ್ಟಿಂಗ್ ಅನದರ್ ರಿಸೋರ್ಸ್ ಟೈಪ್ ಇಸ್ ಲೈಟಿಂಗ್ ಫಂಕ್ಷನ್ ರಿಪೋರ್ಟ್. ಫಂಕ್ಷನ್ ಇಸ್ ಪ್ರಾಪರ್ ಆರ್ ಫಾಲ್ಟ್ ಎಕ್ಸಿಸ್ಟ್ ಇನ್ ದ ಲೈಟ್. ಸೊ ನಿಮ್ಮ ಲೈಟ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಉಂಟಾ ಅಥವಾ ಏನೋ ಒಂದು ಮಿಸ್ಟೇಕ್ಸ್ ಉಂಟಾ ಅನ್ನೋದನ್ನ ಇಲ್ಲಿ ಐಡೆಂಟಿಫೈ ಮಾಡ್ತೀವಿ. So that is about publish as well as the subscribe terminology. Next terminology is resource directory. Let us see what is a resource directory. So short form is RD. Resource directory maintains information and values for each resource type. ಇಲ್ಲಿ resource directory ಅನ್ನೋದು ಏನು ಮೇಂಟೈನ್ ಮಾಡ್ತಾ ಉಂಟು, information and values. What it maintains, information and values for each resource type. ನೀವು ಯಾವುದೆಲ್ಲ ರಿಸೋರ್ಸ್ ಬೇಕಂತ ಕೇಳ್ತಾ ಇದ್ದಾರೋ ಆ ರಿಸೋರ್ಸ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಮತ್ತೆ ವ್ಯಾಲ್ಯೂಸ್ ನ ಮೇಂಟೈನ್ ಮಾಡ್ತಾ ಇರುತ್ತೆ. A resource of a resource type access from the RD using URI for the resource. ನೀವು ಏನೇ ಒಂದು ರಿಸೋರ್ಸ್ ಟೈಪ್ ಅನ್ನು ನೀವು ರಿಸೋರ್ಸ್ ಇಂದ ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ, ರಿಸೋರ್ಸ್ ಡೈರೆಕ್ಟರಿ ಇಂದ ನೀವು ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ, ಯು ಮಸ್ಟ್ ಬಿ ಯೂಸ್ URI ಆಫ್ ದ URI ಫಾರ್ ದ ರಿಸೋರ್ಸ್. ಸೊ ಆ ರಿಸೋರ್ಸ್ ಒಬ್ಬ ಐಡೆಂಟಿಫೈಯರ್ ಯೂಸ್ ಮಾಡಬೇಕು. ಆ ರಿಸೋರ್ಸ್ ಒಬ್ಬ ಯೂನಿವರ್ಸಲ್ ರಿಸೋರ್ಸ್ ಐಡೆಂಟಿಫಿಕೇಶನ್ ಕೊಡಬೇಕು, ರೈಟ್? ಅದೇ ನಾವು ಮಾಡ್ತಾ ಇದೀವಿ ಗೂಗಲ್ ನಲ್ಲಿ. ಓಕೆ, ಗೂಗಲ್ ಆರ್ ಯೂಟ್ಯೂಬ್ ಆರ್ ಫೇಸ್ಬುಕ್ ಆರ್ ವಾಟ್ ಎವರ್ ಯು ಆರ್ ಸರ್ಚಿಂಗ್, ಇಟ್ ಈಸ್ ಒನ್ ಆಫ್ ಅ ರಿಸೋರ್ಸ್ ಡೈರೆಕ್ಟರಿ ಅಂಡ್ ಯು ಆರ್ ಯೂಸಿಂಗ್ ದ URI ಟು ಸರ್ಚಿಂಗ್ ಫಾರ್ ರಿಸೋರ್ಸಸ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಅ ರಿಸೋರ್ಸ್ ಡಿಸ್ಕವರಿ. Resource discovery service may advertise, publish at regular intervals the availability of the resource or the type of the resource available and their states. Okay, here the resource discovery is one kind of an advertisement. It is a publishing at regular intervals. So ಇದನ್ನೇ ಹೇಳ್ತಾ ಇದೀವಿ, ನಿಮ್ಮ ಮೊಬೈಲ್ ಅಲ್ಲಿ ಫ್ರೀಕ್ವೆಂಟ್ಲಿ ಆಗಿ ನೀವು ಡಾಟಾ ನೆಟ್ ಕನೆಕ್ಟ್ ಮಾಡಿದ್ರೆ ಅಪ್ಡೇಟ್ಸ್ ಅಂತದೆಲ್ಲ ಏನಾಗುತ್ತೆ, ಪಬ್ಲಿಷ್ ಆಗ್ತಾ ಇರುತ್ತೆ. It is publishing the advertisement. What it advertisement? Regular intervals. At regular intervals it publishes the availability of the resource or the type of the resource available in their states.
ಯಾವುದೆಲ್ಲ ರಿಸೋರ್ಸ್ ಅವೈಲಬಿಲಿಟಿ ಉಂಟು, ಅವೈಲಬಿಲಿಟಿ ಟೈಪ್ಸ್ ಉಂಟು ಅನ್ನೋದನ್ನೆಲ್ಲ ನಿಮ್ಮ ಸ್ಟೇಟ್ಸ್ಗೆ ನಿಮಗೆ ಗೊತ್ತಾಗುತ್ತೆ. ಅವೈಲಬಲ್ ಸ್ಟೇಟ್ ಎಂಬ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ದೀಸ್ ಆರ್ ದ ಪಾಸಿಬಲ್ ಬಿಕಾಸ್ ಆಫ್ ರಿಸೋರ್ಸ್ ಡಿಸ್ಕವರಿ. A client discovers the resource type and registers for the RD services. So client ಏನ್ ಮಾಡ್ತಾನೆ, ಕ್ಲೈಂಟ್ ಡಿಸ್ಕವರ್ಸ್ ದ ರಿಸೋರ್ಸ್ ಟೈಪ್, ಕ್ಲೈಂಟ್ಗೆ ಬೇಕಾಗಿರುವ ರಿಸೋರ್ಸ್ ಟೈಪ್ನ ತಗೊಳ್ತಾನೆ ಅಂಡ್ ರಿಜಿಸ್ಟರ್ ಫಾರ್ ದ ರಿಸೋರ್ಸ್ ಡಿಸ್ಕವರಿ. ಸೊ ರಿಜಿಸ್ಟರ್ ಮಾಡಿ ಏನು ಮಾಡ್ತಾನೆ, RD ಸರ್ವಿಸಸ್ನ ತಗೊಳ್ತಾನೆ. ಈಸ್ ಗೋಯಿಂಗ್ ಟು ಬಿ ಆಕ್ಸೆಸಿಂಗ್ ದಟ್ ಇನ್ಫಾರ್ಮೇಶನ್, ರೈಟ್. ಅದೇ ನಮಗೆ ಬೇಕಂತ ಹೇಳಿದ್ರೆ ಅಪ್ಡೇಟ್ ಮಾಡ್ತೀವಿ, ಇಲ್ಲಾಂದ್ರೆ ಬಿಡ್ತೇವೆ ಅಲ್ವಾ. ಸೊ ಇದೆಲ್ಲ ಬರ್ಬೇಕಂತ ಹೇಳಿದ್ರೆ ರಿಸೋರ್ಸ್ ಡಿಸ್ಕವರಿನಲ್ಲಿ ಪಬ್ಲಿಷ್ ಆಗಿರಬೇಕು, ರೈಟ್. So that is your terminology. And the next terminology is registration or registration update. Registration means a receiver register with a service such as an RD services. Registration ಅಂತ ಹೇಳಿದ್ರೆ ರಿಸೀವರ್ ಯಾರು ರಿಸೀವ್ ಮಾಡ್ತಾ ಇದ್ದಾರೋ ಅವನು ಕಂಪಲ್ಸರಿ ಏನು ಮಾಡಬೇಕು, ಒಂದು ಸರ್ವಿಸ್ಗಾಗಿ ರಿಜಿಸ್ಟರ್ ಮಾಡಲೇಬೇಕು ಅಂತಂದು ಹೇಳಿದ್ರೆ ಇಲ್ಲಿ RD ಸರ್ವಿಸಸ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿಜಿಸ್ಟ್ರೇಷನ್ ಡೈರೆಕ್ಟರಿನ ನೀವು ಆಕ್ಸೆಸ್ ಮಾಡಬೇಕು. ರಿಜಿಸ್ಟ್ರೇಷನ್ ಡೈರೆಕ್ಟರಿ ನೀವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಏನು ಮಾಡಿರಬೇಕು, ರಿಸೀವರ್ ಆಗಿ ರಿಜಿಸ್ಟರ್ ಆಗಿರಬೇಕು. ಓಕೆ. ವೆನ್ ಒನ್ ಆರ್ ಮೋರ್ ಎಂಡ್ ಪಾಯಿಂಟ್ಸ್ ಆರ್ ಡಿವೈಸಸ್ ಆರ್ ನೋಟ್ ರಿಜಿಸ್ಟರ್ಸ್, then that device gets the access to the resources and receives published messages. When one or more endpoints, ಒಂದಕ್ಕಿಂತ ಜಾಸ್ತಿ ಎಂಡ್ ಪಾಯಿಂಟ್ ಉಂಟು, ಕನೆಕ್ಟಿವಿಟಿ ಉಂಟು, ಆರ್ ಡಿವೈಸಸ್ ಉಂಟು, ಆರ್ ಬೇರೆ ಬೇರೆ ಸಿಸ್ಟಮ್ಸ್ ಎಲ್ಲ ರಿಜಿಸ್ಟರ್ ಆಯಿತು, then that device gets the access to the resource and receives published messages. So ಫಾರ್ ಎಕ್ಸಾಂಪಲ್ ನೀವು ಕೆಲವರು ನಮ್ಮ ಯೂಟ್ಯೂಬ್ ಚಾನಲ್ಸ್ ಅನ್ನೆಲ್ಲ ರಿಸೀವ್ ಮಾಡಿರ್ತೀರಾ, ಎಲ್ಲರೂ ಒಂದೇ ಟೈಮ್ನಲ್ಲಿ ನೀವು ಆಕ್ಸೆಸ್ ಮಾಡುವಾಗ ಏನಾಗುತ್ತೆ, ಎಲ್ಲರಿಗೂ ಅದು ಪಬ್ಲಿಷ್ ಆಗ್ತಾ ಇರುತ್ತೆ, ರೈಟ್. ವೆನೆವರ್ ಇಟ್ ಇಸ್ ಪಬ್ಲಿಷಿಂಗ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಲೋಡ್ ಫ್ರಮ್ ದ ರಿಸೋರ್ಸ್ ಡೈರೆಕ್ಟರಿ. ಓಕೆ. ಸೊ ವಾಟ್ ಎವರ್ ದ ಕಂಟೆಂಟ್ is information is maintained in the resource directory, through that resource directory you are accessing that resource and published in your each individual endpoints. ಅದನ್ನೇ ಇಲ್ಲಿ ಹೇಳ್ತಾ ಇದ್ವಿ, ಒಂದಕ್ಕಿಂತ ಜಾಸ್ತಿ ಎಂಡ್ ಪಾಯಿಂಟ್ ಅಥವಾ ಒಂದಕ್ಕಿಂತ ಜಾಸ್ತಿ ಡಿವೈಸಸ್ ಅಥವಾ ಒಂದಕ್ಕಿಂತ ಜಾಸ್ತಿ ನೋಟ್ಸ್ ಉಂಟು ಅಂತ ಹೇಳಿ. ಸೆಕ್ಯೂರಿಟಿ ಕನ್ಸಿಡರೇಷನ್ ಮೇ ರಿಕ್ವೈರ್ಸ್ ಅಥೆಂಟಿಕೇಶನ್ ಆಫ್ ಬೋತ್ ಎಂಡ್ಸ್. ಸೊ ಇಲ್ಲಿ ಬೋತ್ ಎಂಡ್ ಇಂದ ಆಕ್ಸೆಸ್ ಮಾಡ್ತಿರುವಾಗ ಈ ರಿಜಿಸ್ಟ್ರೇಷನ್ ಅಪ್ಡೇಟ್ ಏನ್ ಮಾಡಬೇಕು, ಸೆಕ್ಯೂರಿಟಿ ಕನ್ಸಿಡರೇಷನ್ ನ ಕಂಪಲ್ಸರಿ ಅಥೆಂಟಿಕೇಟ್ ಮಾಡಬೇಕು, ಸರ್ವಿಸ್ ಪ್ರೊವೈಡರ್ ಅಂಡ್ ರಿಸೀವರ್ ಬಿಫೋರ್ ರಿಜಿಸ್ಟ್ರೇಷನ್. ಸೊ ಅದಕ್ಕೆ ಇಲ್ಲಿ ಹೇಳೋದು, ನೀವು ಸಿಮ್ ಪರ್ಚೇಸ್ ಮಾಡುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಯಾಕೆ ಕಲೆಕ್ಟ್ ಮಾಡ್ತಾರೆ, ನೀವು ಓನ್ಲಿ ಅಥೆಂಟಿಕೇಶನ್ ಇನ್ಫಾರ್ಮೇಶನ್ ಮಾತ್ರವೇ ಆಕ್ಸೆಸ್ ಮಾಡಬೇಕು, ಅನಥೆಂಟಿಕೇಶನ್ ಇನ್ಫಾರ್ಮೇಶನ್ ನೀವೇ ಆಕ್ಸೆಸ್ ಮಾಡಬಾರ್ದು. ಇಫ್ ಯು ಹ್ಯಾವ್ ಆಕ್ಸೆಸ್ಡ್ ಎನಿ ಅನಥೆಂಟಿಕೇಟೆಡ್ ದೆನ್ ಯು ವಿಲ್ ಬಿ ಕಾಟ್. got it. So a separate registration is required for each endpoint. ಸೊ ಏನೇ ಒಂದು ಬೇರೆ ಬೇರೆ ರಿಸೋರ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ ಸಪ್ರೇಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಸೈಟ್ ಜೊತೆಗೆ ನೀವೇನು ಮಾಡ್ಕೊಳ್ಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್. got it. So then you can able to access the resource, then you can able to access the messages, you can able to exchange the messages, right. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ವಾಟ್ಸಪ್ ಯೂಸ್ ಮಾಡ್ತಾ ಇದೀವಿ, ವಾಟ್ಸಪ್ನಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದಕ್ಕೆ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ. ಟೆಲಿಗ್ರಾಮ್ನಲ್ಲಿನೂ ರಿಜಿಸ್ಟರ್ ಮಾಡಿರ್ತೀವಿ, ಫೇಸ್ಬುಕ್ನಲ್ಲಿನೂ ನಾವು ರಿಜಿಸ್ಟ್ರೇಷನ್ ಮಾಡಿರ್ತೀವಿ. ಇದೆಲ್ಲ ಮಾಡದೆ ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತಾ, ಇಲ್ಲ. ಗಾಟ್ ಇಟ್. ಇನ್ ದ ಸೇಮ್ ಸೆನ್ಸ್ IoT ಡಿವೈಸ್ ಜೊತೆಗೆ ನಾವು ಏನೇ ಒಂದು ಕಂಪ್ಯೂಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಕ್ಲೈಂಟ್ ಯಾರು ಇರ್ತಾರೋ ಆ ಕ್ಲೈಂಟ್ ಕಂಪಲ್ಸರಿ ಅವರವರ ಡಿವೈಸ್ ಅನ್ನ ಏನ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ಆಟೋಮೆಟಿಕಲಿ ಸರ್ವರ್ ಏನ್ ಮಾಡುತ್ತೆ, ರಿಜಿಸ್ಟರ್ ಆದ ನಂತರ ರೆಸ್ಪಾಂಡ್ ಮಾಡುತ್ತೆ. ಓಕೆ. ರಿಜಿಸ್ಟ್ರೇಷನ್ ಅಪ್ಡೇಟ್ಸ್ ಮೀನ್ಸ್ ಅಪ್ಡೇಟಿಂಗ್ ಫಾರ್ ಒನ್ ಆರ್ ಮೋರ್ ಎಂಡ್ ಪಾಯಿಂಟ್ಸ್ ಆರ್ ಡಿವೈಸಸ್ ಆರ್ ನೋಟ್ಸ್. ಇಲ್ಲಿ ರಿಜಿಸ್ಟ್ರೇಷನ್ ಅಪ್ಡೇಟ್ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಬಿ ಅಪ್ಡೇಟಿಂಗ್ ಒನ್ ಆರ್ ಮೋರ್ ಎಂಡ್ ಪಾಯಿಂಟ್ಸ್ ಆರ್ ಡಿವೈಸಸ್ ಆರ್ ನೋಟ್ಸ್. ಒಂದಕ್ಕಿಂತ ಜಾಸ್ತಿ ಎಂಡ್ ಪಾಯಿಂಟ್ ನೀವು ಅಪ್ಡೇಟ್ ಮಾಡ್ಬೋದು, ಅಥವಾ ನಿಮ್ಮ ಡಿವೈಸ್ಗಳನ್ನ ಮಾಡ್ಬೋದು, ಅಥವಾ ನೋಟ್ಸ್. ನೋಡ್ ಅಂತ ಹೇಳಿದ್ರೇನು, ಎಂಡ್ ಪಾಯಿಂಟ್ ಅಂತ ಹೇಳಿದ್ರೇನು, ಡಿವೈಸ್ ಅಂತ ಹೇಳಿದ್ರೇನು ಒಂದೇ. ಇಟ್ ಈಸ್ ಅ ಡಿವೈಸಸ್ ಓನ್ಲಿ. ಓಕೆ. ಡಿವೈಸ್ ಆಗಿರ್ಬೋದು, ರೂಟರ್ಸ್ ಆಗಿರ್ಬೋದು, ಅಥವಾ ಸಮ್ ಕಂಪ್ಯೂಟರ್ ಸಿಸ್ಟಮ್ ಆರ್ ಸ್ಮಾರ್ಟ್ ಫೋನ್ಸ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅನ್ರಿಜಿಸ್ಟರಿಂಗ್ ಫಾರ್ ಒನ್ ಆರ್ ಮೋರ್ ಎಂಡ್ ಪಾಯಿಂಟ್ಸ್. ಅದೇ ರೀತಿಯಲ್ಲಿ ನೀವು ಅನ್ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರೇನು, ಅನ್ರಿಜಿಸ್ಟರ್ ಮಾಡ್ಕೊಳ್ಬಹುದು ಬೈ ಯೂಸಿಂಗ್ ಒನ್ ಆರ್ ಮೋರ್ ಎಂಡ್ ಪಾಯಿಂಟ್ಸ್. ಒಂದು ಎಂಡ್ ಪಾಯಿಂಟ್ ನ ಅನ್ರಿಜಿಸ್ಟರ್ ಮಾಡ್ಬೋದು, ಅಥವಾ ಒಂದಕ್ಕಿಂತ ಜಾಸ್ತಿ ಎಂಡ್ ಪಾಯಿಂಟ್ಸ್ ನ ನಾವು ಅನ್ರಿಜಿಸ್ಟರ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಟರ್ಮಿನಾಲಜಿ ಈಸ್ ಪುಲ್, ಸಬ್ಸ್ಕ್ರೈಬ್ ಆರ್ ನೋಟಿಫೈ ಡೇಟಾ. ಇಲ್ಲಿ ಪುಲ್ ಅಂತ ಬರ್ತಾ ಉಂಟು, ಇಲ್ಲಿ ಬ್ರಾಕೆಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸಬ್ಸ್ಕ್ರೈಬ್ ಆರ್ ನೋಟಿಫೈ ಡೇಟಾ, ನೋಟಿಫಿಕೇಶನ್ ಹೇಗೆ ಬರ್ತಾ ಉಂಟು.
Pull means pulling a resource, value, message or data of a resource type by registering and subscribing. Pull means pulling a resource. What you are pulling? A resource. ನಿಮ್ಮ ರಿಸೋರ್ಸ್ ಆಗಿರಬಹುದು ಅಥವಾ ವ್ಯಾಲ್ಯೂ ಪುಲ್ ಮಾಡಬಹುದು ಅಥವಾ ಮೆಸೇಜ್ ಆಗಿರಬಹುದು ಅಥವಾ ಡಾಟಾ ಆಗಿರಬಹುದು. Either pulling your resource, value, messages or data of a resource type, whatever the resource type you are asking, if you have registered and subscribe. ನೀವು ರಿಜಿಸ್ಟರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿ ನೀವು ರಿಜಿಸ್ಟರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನೀವು ಏನು ರಿಸೋರ್ಸ್ ಕೇಳ್ತಾ ಇದ್ರ, ಏನು ವ್ಯಾಲ್ಯೂ ಕೇಳ್ತಾ ಇದ್ರ, ಏನು ಮೆಸೇಜ್ ಅಥವಾ ಡಾಟಾ ಕೇಳ್ತಾ ಇದ್ರೋ ಅದನ್ನ ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ, ಪುಲ್ ಮಾಡ್ಲಿಕ್ಕೆ ಆಗುತ್ತೆ. ಪುಲ್ ಮೇ ಬಿ ಯೂಸಿಂಗ್ ಗೆಟ್ ಆರ್ ಆನ್ ಇನಿಷಿಯೇಟಿಂಗ್ ಅಬ್ಸರ್ವ್. ಇಲ್ಲಿ ಪುಲ್ ಮೇ ಬಿ ಯೂಸಿಂಗ್ ಗೆಟ್ ಮೆಥಡ್ ಆರ್ ಆನ್ ಇನಿಷಿಯೇಟಿಂಗ್ ಅಬ್ಸರ್ವ್. ಗೆಟ್ ಮೆಥಡ್ ಯೂಸ್ ಮಾಡಿ ನಾವು ಪುಲ್ ಮಾಡ್ಬೋದು ಅಥವಾ ಅಬ್ಸರ್ವೇಷನ್ ಮಾಡಿ ಆಕ್ಸೆಸ್ ಮಾಡ್ಬೋದು. The server maintains a state information for a resource and notifies on changes of state. ನಿಮ್ಮ ಸರ್ವರ್ ಏನು ಮೇಂಟೈನ್ ಮಾಡ್ತಾ ಇರುತ್ತೆ, ಸ್ಟೇಟ್ ಆಫ್ ಇನ್ಫಾರ್ಮೇಶನ್ ಮೇಂಟೈನ್ ಮಾಡ್ತಾ ಇರುತ್ತೆ, ಯಾವ ರಿಸೋರ್ಸ್ ಯಾವುದೆಲ್ಲ ಉಂಟು ಅನ್ನೋದನ್ನ. ಅದರಿಂದ ನಾವೇನ್ ಮಾಡ್ತಾ ಇರ್ತೀವಿ, ಅದೇ ರೀತಿಯಲ್ಲಿ ನೋಟಿಫೈಸ್ ಕೊಡ್ತಾ ಇರುತ್ತೆ, ಸ್ಟೇಟ್ ಆಫ್ ಚೇಂಜ್ ಯಾವುದೆಲ್ಲ ಬದಲಾವಣೆಗಳಾಯಿತು ಅದನ್ನ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇರುತ್ತೆ. ಓಕೆ, ಕ್ಲೈಂಟ್ ಪುಲ್ಸ್ ಅಗೇನ್ ದ ರಿಸೋರ್ಸ್ ಆನ್ ದ ಚೇಂಜ್. ಕ್ಲೈಂಟ್ ಏನ್ ಮಾಡ್ತಾನೆ, ಆಕ್ಸೆಸ್ ಮಾಡ್ತಾನೆ. ಪುಲ್ಲಿಂಗ್ ಮೀನ್ಸ್ ಗೆಟಿಂಗ್. ಓಕೆ, ಕ್ಲೈಂಟ್ pulls again the resource of the changes. ಯಾವುದೆಲ್ಲ ರಿಸೋರ್ಸ್ ಚೇಂಜ್ ಆಯ್ತು ಆ ರಿಸೋರ್ಸ್ ಚೇಂಜ್ ಗಳನ್ನ ಎಲ್ಲ ಅವನು ಮಾಡ್ಕೊಳ್ತಾನೆ. ನೆಕ್ಸ್ಟ್ ಅವರ್ ಟರ್ಮಿನಾಲಜಿ ಇಸ್ ಪೋಲಿಂಗ್ ಆರ್ ಅಬ್ಸರ್ವಿಂಗ್. ದಿಸ್ ಕ್ವಶನ್ ವಿಲ್ ಬಿ ಆಸ್ಕ್. ಓಕೆ, ಸೊ ಪಬ್ಲಿಷರ್ ಸಬ್ಸ್ಕ್ರೈಬ್ ಕೇಳ್ತಾರೆ. ನೆಕ್ಸ್ಟ್ ರಿಕ್ವೆಸ್ಟ್ ರೆಸ್ಪಾನ್ಸ್ ಕೇಳುವ ಸಾಧ್ಯತೆ ಉಂಟು. ಇದರಲ್ಲಿ ಯಾವುದು ಕೇಳ್ತಾರೆ ಅಂತ ಹೇಳಿಕ್ಕಾಗಲ್ಲ, ಆದ್ರೆ ನೋಡ್ಕೊಳ್ಳಿ. ಪೋಲಿಂಗ್ ಮೀನ್ಸ್ ಫೈಂಡಿಂಗ್ ಫ್ರಮ್ ವೇರ್ ನ್ಯೂ ಮೆಸೇಜ್ ವುಡ್ ಬಿ ಅವೈಲಬಲ್ ಆರ್ ವೆದರ್ ನ್ಯೂ ಮೆಸೇಜಸ್ ಆರ್ ಅವೈಲಬಲ್ or updates are available or whether the information need to be refreshed or finding the status if the state information has changed or not. What do you mean by polling? Polling means finding from where the new message would be available. ಎಲ್ಲಿ ಹೊಸ ಮೆಸೇಜಸ್ ಸಿಗ್ತಾ ಉಂಟು or where the new messages are available, ಎಲ್ಲಿ ನಿಮ್ಮ ಹೊಸ ಮೆಸೇಜ್ ಸಿಗ್ತಾ ಉಂಟು, ಅಪ್ಡೇಟ್ಸ್ ಆರ್ ಅವೈಲಬಲ್ ಅದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಸಿಗ್ತಾ ಉಂಟು, whether the information need to be refreshed ಆ ಇನ್ಫಾರ್ಮೇಶನ್ ಮತ್ತೆ ನಾವೇನಾಗ್ಲೂ ರೀಡಿಸ್ಪ್ಲೇ ಮಾಡಬೇಕಾ, ಆರ್ ಫೈಂಡಿಂಗ್ ದ ಸ್ಟೇಟಸ್ ಇಫ್ ದ ಸ್ಟೇಟ್ ಇನ್ಫಾರ್ಮೇಶನ್ ಹ್ಯಾಸ್ ಚೇಂಜ್ಡ್ ಆರ್ ನಾಟ್. ಅದೇ ರೀತಿಯಲ್ಲಿ ಆ ಇನ್ಫಾರ್ಮೇಶನ್ ಒಬ್ಬ ಸ್ಟೇಟಸ್ ಏನಾಗ್ಲೂ ಚೇಂಜ್ ಆಯ್ತಾ ಅಥವಾ ಹಾಗೇನೆ ಉಂಟಾ ಅನ್ನೋದನ್ನ ಐಡೆಂಟಿಫೈ ಮಾಡೋದು. ಓಕೆ, ಎಸ್, ವೆನ್ ಎ ಮೆಸೇಜ್ ಸ್ಟೋರ್ಸ್ ಅಟ್ ಎ ಡೇಟಾಬೇಸ್ ಸರ್ವರ್, ವಾಟ್ ಎವರ್ ದ ಇನ್ಫಾರ್ಮೇಶನ್ ಯು ಆರ್ ಸ್ಟೋರಿಂಗ್, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಅ ಡೇಟಾಬೇಸ್. ಸೊ ಡೇಟಾಬೇಸ್ ಇನ್ ದ ಸರ್ವರ್. ಓಕೆ, your messages will be stored in the form of a database. As you know what is a database, so it will be stored in the form of database as in a server. Then polling can be done by a client who uses the REST architecture, get methods, and server uses the post method. So ಇಲ್ಲಿ ಪೋಲಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೊಸ ಮೆಸೇಜಸ್ ಎಲ್ಲಿ ಸಿಗ್ತಾ ಉಂಟು, ಹೊಸ ಅಪ್ಡೇಟ್ಸ್ ಎಲ್ಲಿ ಸಿಗ್ತಾ ಉಂಟು ಅನ್ನೋದನ್ನೆಲ್ಲ ಮಾಡ್ಬೇಕಂತ ಹೇಳಿದ್ರೆ ನಾವು ಪೋಲಿಂಗ್ ಮಾಡ್ತಾ ಇದೀವಿ. ಆ ಪೋಲಿಂಗ್ ಯಾರು, ಕ್ಲೈಂಟ್. ಒನ್ ಹೂ ಯೂಸಸ್ ದ ಕ್ಲೈಂಟ್ ಮೇಡ್ ದ ಪೋಲಿಂಗ್ by using the REST architecture. REST architecture ಯೂಸ್ ಮಾಡಿ ಏನ್ ಮಾಡ್ತಾ ಇದ್ದಾನೆ, REST architecture ನಲ್ಲಿ ಗೆಟ್ ಮೆಥಡ್ ಉಂಟು, ಗೆಟ್ ಮೆಥಡ್ ಯೂಸ್ ಮಾಡಿ ಆಕ್ಸೆಸ್ ಮಾಡ್ತಾನೆ. ಸರ್ವರ್ ಏನ್ ಮಾಡುತ್ತೆ, ಪೋಸ್ಟ್ ಮಾಡುತ್ತೆ. ಏನು ಕ್ಲೈಂಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೋ ಆ ರಿಕ್ವೆಸ್ಟ್ ಮಾಡ್ತಾ ಇರೋದು REST architecture ನಲ್ಲಿ ಗೆಟ್ ಮೆಥಡ್ ಆಗಿ ಇರುತ್ತೆ. ಸರ್ವರ್ ಪೋಸ್ಟ್ ಮೆಥಡ್ ಇಂದ ಪೋಲಿಂಗ್ ಮಾಡುತ್ತೆ. ಸೊ ಇದರ್ ದ ನ್ಯೂ ಮೆಸೇಜ್ ಆರ್ ನ್ಯೂ ಅಪ್ಡೇಟ್ಸ್. ಓಕೆ, ಸೊ ಅದಕ್ಕೆ ಇಲ್ಲಿ ಪೋಲಿಂಗ್ ಆರ್ ಅಬ್ಸರ್ವಿಂಗ್. ದಿಸ್ ಕ್ವಶನ್ is asked for the 2 marks and 4 marks. Let us see. A state may refer to a connection or disconnection. Now we are saying as a state. A state may be refer as a to a connection or disconnection, sleep, awake, created, alive, not deleted. Please observe here. Now use ಮಾಡುವ ಕ್ಲೈಂಟ್ ಏನಾಗುತ್ತೆ, ಇಲ್ಲಿ ಕ್ಲೈಂಟ್ ಏನೇ ಒಂದು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಬೇಕು ಅಥವಾ ಸರ್ವರ್ ರೆಸ್ಪಾಂಡ್ ಆಗಬೇಕಾಗಿದ್ರೆ ಇಲ್ಲಿ ಸ್ಟೇಟ್ ರೆಫರೆನ್ಸ್ ಮಾಡ್ತೀವಿ. ನೀವು ಕನೆಕ್ಷನ್ ಮಾಡಿದ್ದೀರಾ ಅಥವಾ ಡಿಸ್ಕನೆಕ್ಷನ್ ಅಲ್ಲಿ ಇದ್ದೀರಾ. ಕನೆಕ್ಷನ್ ಇದ್ರೆ ನೀವು ಆಕ್ಸೆಸ್ ಮಾಡಬಹುದು, ಡಿಸ್ಕನೆಕ್ಷನ್ ಇದ್ರೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಸ್ಲೀಪ್ ಮೀನ್ಸ್ ಟೆಂಪರರಿ ಸ್ಟಾಪ್ ಮಾಡೋದು, ಸ್ಲೀಪ್ ಮೀನ್ಸ್ ಟೆಂಪರರಿ ಹಾಲ್ಟ್. ಅವೇಕ್ ಮೀನ್ಸ್ ಯುವರ್ ರೆಸ್ಯೂಮಿಂಗ್. ಸ್ಲೀಪ್ ಮೀನ್ಸ್ ಟೆಂಪರರಿ ಸ್ಟಾಪ್, ಅವೇಕ್ ಮೀನ್ಸ್ ಯುವರ್ ರೆಸ್ಯೂಮಿಂಗ್, ಪಾಸ್, ರೆಸ್ಯೂಮ್. ಓಕೆ, ಹಾಗೆ ಕ್ರಿಯೇಟೆಡ್ ನಾವು ಓಪನ್ ಮಾಡುವಾಗ ಇದು ಕ್ರಿಯೇಟ್ ಆಗಿರುತ್ತೆ. ಅಲೈವ್, ಕರೆಂಟ್ ಇನ್ನು ವರ್ಕಿಂಗ್ ಆಗ್ತಾ ಇದ್ರೆ ಇದನ್ನ ನಾವು ಅಲೈವ್ ಅಂತ ಹೇಳ್ತೀವಿ. ಓಲ್ಡ್ ವ್ಯಾಲ್ಯೂಸ್ ಪರ್ಸಿಸ್ಟಿಂಗ್ ಆರ್ ಅಪ್ಡೇಟೆಡ್ ವಿತ್ ನ್ಯೂ ವ್ಯಾಲ್ಯೂಸ್. ಸೊ ನಿಮ್ಮ ಓಲ್ಡ್ ವ್ಯಾಲ್ಯೂಸ್ ಇನ್ನೂ ಸ್ಟೋರ್ ಆಗಿ ಉಂಟಾ ಅಥವಾ ಹೊಸ ವ್ಯಾಲ್ಯೂ ಏನಾದ್ರೂ ಬಂತ. Here the state may refers the connection or disconnection.
sleep or awake, created or alive, old values persist or updated. ಹಳೆಯ ವ್ಯಾಲ್ಯೂ ಉಂಟಾ ಹೋಯ್ತಾ with the new values. ಹೊಸ ವ್ಯಾಲ್ಯೂ ಜೊತೆಗೆ ಏನಾಗ್ಲೂ ಅಪ್ಡೇಟ್ ಆಯ್ತಾ, ಹಳೆ ವ್ಯಾಲ್ಯೂ ಹೋಯ್ತಾ ಹೊಸ ವ್ಯಾಲ್ಯೂ ಬಂತಾ, ಇದೆಲ್ಲ ಮಾಡಬೇಕಾಗಿದ್ರೆ we are using get plus observer. Okay, get means you are accessing, observe means we are identifying. Now let us see what is observing. Observing means looking for change if any of a state at periodic intervals. Observing means looking a change. ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನೇ ಒಂದು ಬದಲಾವಣೆಗಳಾಯ್ತಾ. ಇಫ್ ಎನಿ ಆಫ್ ಅ ಸ್ಟೇಟ್ ಅಟ್ ಪಿರಿಯಾಡಿಕ್ ಇಂಟರ್ವಲ್ಸ್, ಈ ಚೇಂಜ್ಗಳೆಲ್ಲ ಎಲ್ಲಿ ಯಾವಾಗ ಆಗ್ತಾ ಇರುತ್ತೆ, ಸರ್ಟನ್ ಪೀರಿಯಡ್ ಆಫ್ ಟೈಮ್. ಇನ್ ದ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಯು ಆರ್ ಗೆಟಿಂಗ್ ಸಮ್ ಅಪ್ಡೇಟ್ಸ್, ರೈಟ್? At that time what you are doing, you are taking the update. Then what you are doing, you are, if you want to persist the old value you can restore it. If you don't want, if you want the update of a old value means you can update it. ಇದೆಲ್ಲ ಮಾಡಬೇಕಾಗಿದ್ರೆ ಅಬ್ಸರ್ವಿಂಗ್ ಮಾಡಬೇಕು. ಓಕೆ, ಅಬ್ಸರ್ವಿಂಗ್ ಮೀನ್ಸ್ ಲುಕಿಂಗ್ ಫಾರ್ ದ ಚೇಂಜ್ if any of a state at periodic intervals. Next, push, publish or subscribe data. Pull ಆಯಿತು, push, ಈ ಕ್ವಶನ್ ಕೇಳ್ತಾ ಇರ್ತಾರೆ, ಅದನ್ನೇ ನಾವು ಹೇಳಿದ್ವಿ, publish, subscribe, pull, push. Now let us see what is a push. Push means a service that pushes the messages or information regularly. ಇಲ್ಲಿ push ಅನ್ನೋದು ಒಂದು ಸರ್ವಿಸ್ ಆಗಿರುತ್ತೆ. ಈ ಸರ್ವಿಸ್ ನ ಏನ್ ಮಾಡ್ತಾ ಇರುತ್ತೆ, ಮೆಸೇಜ್ ಅಥವಾ ಇನ್ಫಾರ್ಮೇಶನ್ ರೆಗ್ಯುಲರ್ ಆಗಿ ಸೆಂಡ್ ಮಾಡ್ತಾ ಇರುತ್ತೆ. ಓಕೆ, ಪುಷ್ ಮಾಡ್ತಾ ಇರುತ್ತೆ. ಇಂಟ್ರೆಸ್ಟೆಡ್ ಡಿವೈಸಸ್ ಆರ್ ಎಂಡ್ ಪಾಯಿಂಟ್ಸ್ ಆರ್ ಪೊಟೆನ್ಷಿಯಲ್ ರಿಸೀವರ್ ರಿಸೀವ್ಸ್ ದೀಸ್ ಪುಷಸ್. ನಿಮ್ಮ ಇಂಟ್ರೆಸ್ಟೆಡ್ ಡಿವೈಸ್ ಯಾವುದೆಲ್ಲ ಕನೆಕ್ಟ್ ಆಗಿ ಉಂಟೋ, ಅಥವಾ ಎಂಡ್ ಪಾಯಿಂಟ್ಸ್ ಯಾವುದೆಲ್ಲ ಕನೆಕ್ಟ್ ಆಗಿ ಉಂಟೋ, ಅಥವಾ ಪೊಟೆನ್ಷಿಯಲ್ ರಿಸೀವರ್ಸ್ ಯಾವುದೆಲ್ಲ ಕನೆಕ್ಟ್ ಆಗಿ ಉಂಟೋ, ಅವರು ಏನಾಗ್ತಾ ಇರ್ತಾರೆ, ಇಲ್ಲಿ ಕಂಟಿನ್ಯೂಸ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಆ ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಪುಷಸ್ ದ ಟೆಂಪರೇಚರ್ ಅಂಡ್ ಲೊಕೇಶನ್ ಇನ್ಫಾರ್ಮೇಶನ್ ರೆಗ್ಯುಲರ್ಲಿ ಫಾರ್ ದ ಪೊಟೆನ್ಷಿಯಲ್ ರಿಸೀವರ್ಸ್. ಸೊ ಇಲ್ಲಿ ನಾವು ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀವಿ, ಮೊಬೈಲ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತಾ ಇದ್ದಾರೆ. ಇವರು ಕಂಟಿನ್ಯೂಸ್ ಏನ್ ಮಾಡ್ತಾ ಇರ್ತಾರೆ, ನೀವು ಡಾಟಾ ಆನ್ ಮಾಡಿದ ಕೂಡಲೇ ನಿಮ್ಮ ವೆದರ್ ರಿಪೋರ್ಟ್ ಮತ್ತೆ ನಿಮ್ಮ ಲೊಕೇಶನ್ ಇನ್ಫಾರ್ಮೇಶನ್ ನೀವು ಆನ್ ಮಾಡಿಟ್ಕೊಂಡಿದ್ರೆ ಫ್ರೀಕ್ವೆಂಟ್ ಆಗಿ ಏನ್ ಬರುತ್ತೆ, ನೀವು ಯಾವ ಲೊಕೇಶನ್ ಅಲ್ಲಿ ಇದ್ದೀರಿ, ವೆದರ್ ರಿಪೋರ್ಟ್ ಏನು ಅನ್ನೋದನ್ನ ಕಂಟಿನ್ಯೂಸ್ ಇನ್ಫಾರ್ಮೇಶನ್ ಏನ್ ಮಾಡ್ತಾ ಇರ್ತಾರೆ, ಇಲ್ಲಿ ಪುಷ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ರೀತಿಯ ಪುಷ್ ಮಾಡ್ಲಿಕ್ಕೆ ದೇ ಆರ್ ಯೂಸಿಂಗ್ ದ ಪುಟ್ ಮೆಥಡ್. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಬ್ರಾಕೆಟ್ ನಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ಸರ್ವಿಸಸ್ ಸಬ್ಸ್ಕ್ರೈಬರ್. ರಿಜಿಸ್ಟರ್ಡ್ ಮೊಬೈಲ್ ಸರ್ವಿಸ್ ಸಬ್ಸ್ಕ್ರೈಬರ್ ಯಾರೆಲ್ಲ ರಿಜಿಸ್ಟರ್ ಮಾಡಿ ಇಟ್ಕೊಂಡ್ರೋ ಅವ್ರಿಗೆ ಆಟೋಮೆಟಿಕಲಿ ಬರುತ್ತೆ. ಪುಷ್ ಇಸ್ ಎಫಿಷಿಯಂಟ್ ಕಂಪೇರ್ ಟು ಪೋಲಿಂಗ್. ನಿಮ್ಮ ಪುಷ್ ಅನ್ನೋದು ಪೋಲಿಂಗ್ ಗಿಂತ ಎಫಿಷಿಯಂಟ್ ಆಗಿರುತ್ತೆ, ಪರ್ಟಿಕ್ಯುಲರ್ಲಿ ವೆನ್ ನೋಟಿಫೈಯಿಂಗ್ ಆರ್ ಸೆಂಡಿಂಗ್ ಅಲರ್ಟ್ಸ್. ಸೊ ಕೆಲವೆಲ್ಲ ಅಲರ್ಟ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಬ್ಯಾಟ್ರಿ ನೀವು ಕಂಟಿನ್ಯೂಸ್ ಯೂಸ್ ಮಾಡ್ತಿರುವಾಗ 20% ಉಂಟು, ಇನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ನಿಮಗೆ ನೋಟಿಫಿಕೇಶನ್ ಇಂಥದ್ದೆಲ್ಲ ಬರಬೇಕು, ರೈಟ್? ಇಂಥದ್ದೆಲ್ಲ ಬರಬೇಕಾಗಿದ್ರೆ ದಿಸ್ ಪುಷ್ ಈಸ್ ಕಂಟಿನ್ಯೂಸ್ಲಿ ಗಿವಿಂಗ್ ಅಂಡ್ ನೋಟಿಫೈ ಆಸ್ ವೆಲ್ ಆಸ್ ಅಲರ್ಟ್ಸ್. ದಿಸ್ ಇಸ್ ಬಿಕಾಸ್ ದೇರ್ ಕ್ಯಾನ್ ಬಿ ಮೆನಿ ಇನ್ಸ್ಟೆನ್ಸ್ ವೆನ್ ಪೋಲಿಂಗ್ ರಿಟರ್ನ್ಸ್ ನೋ ಡೇಟಾ. ಇದು ಯಾಕೆ ಈ ತರ ಅಂತ ಹೇಳಿದ್ರೆ, ಕೆಲವು ಸಲ ದೇರ್ ಕ್ಯಾನ್ ಬಿ ಮೆನಿ ಇನ್ಸ್ಟೆನ್ಸ್ ವೆನ್ ಪೋಲಿಂಗ್ ರಿಟರ್ನ್ಸ್ ನೋ ಡೇಟಾ. ಪೋಲಿಂಗ್ ಅಂತದ್ದು ಯಾವುದೇ ಒಂದು ಡೇಟಾವನ್ನು ರಿಟರ್ನ್ ಮಾಡದೆ ಹೋದ್ರೆ ಅವಾಗ ಪುಷ್ ಏನ್ ಮಾಡುತ್ತೆ, ಇಂಥದ್ದೆಲ್ಲ ನೋಟಿಫಿಕೇಶನ್ ಅಂಡ್ ಸೆಂಡಿಂಗ್ ಅಲರ್ಟ್ಸ್ ಕೊಡುತ್ತೆ. ಪುಲ್ ಈಸ್ ಎಫಿಷಿಯಂಟ್ ಕಂಪೇರ್ ಟು ಪೋಲಿಂಗ್. ಪುಲ್ ನಾವು ಅಬ್ಸರ್ವೇಷನ್ ಮಾಡಿದ್ರೆ ಪೋಲಿಂಗ್ ಗಿಂತ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ. ಆರ್ ಪುಷ್, ಪೋಲಿಂಗ್ ಆರ್ ಪುಷ್ when certain exist that with a reasonable time interval the server returns no data. ಸೊ ಇದು ಯಾವಾಗ ಇಂಥದ್ದೆಲ್ಲ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಯಾವಾಗ ನಿಮ್ಮ ಸರ್ವರ್ ಯಾವುದೇ ಒಂದು ಡೇಟಾವನ್ನು ರಿಟರ್ನ್ ಮಾಡ್ಲಿಕ್ಕೆ ಇಲ್ವೋ ಅಂತ ಸಿಚುವೇಶನ್ ಅಲ್ಲಿ ಇಂಥ ಪುಲ್ ಎಲ್ಲ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಬಟ್ ಕಂಟಿನ್ಯೂಸ್ಲಿ ಅಲರ್ಟ್ಸ್ ಕೊಡ್ತಾ ಇರುತ್ತೆ. That is very very important. Next one is message cache. What is the next terminology? It is message cache. Cache means storing when available and can be used later on when required. ಇಲ್ಲಿ ಕ್ಯಾಶ್ ಅನ್ನೋದು ಏನಂತ ಹೇಳ್ತಾ ಇದ್ದಾರೆ, ಕೆಲವು ಯಾವುದೆಲ್ಲ ಸಿಗ್ತಾ ಉಂಟು ಅದನ್ನ ಸ್ಟೋರ್ ಮಾಡಿ ಯಾವಾಗ ಬೇಕಾಗುತ್ತೋ ಆವಾಗ ಅದನ್ನ ಬಳಸ್ಕೊಳ್ಳೋದು. ಓಕೆ, ಕ್ಯಾಶ್ ಇಸ್ ಅ ಟೆಂಪರರಿ ಮೆಮೊರಿ as we know, we have learned in our FIT, right? Here the message cache means, message cache is one of a location where it stores and may be used for the later. For example, ಇವತ್ತು ಮೇಲ್ ಅಂತ ನಾವು ಕನ್ಸಿಡರೇಷನ್ ಮಾಡ್ತಾ ಇದ್ವಿ ಅಥವಾ ವಾಟ್ಸ್ಆಪ್ ಅಂತ ಯೂಸ್ ಮಾಡ್ತಾ ಇದ್ವಿ. ನೀವು ಡೇಟಾ ಆಫ್ ನಲ್ಲಿ ಇರುವಾಗ ನಿಮಗೆ ಸೆಂಡ್ ಆಗಿರುವ ಮೆಸೇಜಸ್ ಎಲ್ಲ ಎಲ್ಲಿಗೆ ಬಂದಿರುತ್ತೆ, ಮೆಸೇಜ್ ಕ್ಯಾಶ್ಗೆ ಬಂದಿರುತ್ತೆ. ಗಾಟ್ ಇಟ್? ಮೊಬೈಲ್ ಡೇಟಾ ಆಫ್ ನಲ್ಲಿ ಇರುವಾಗ or whatever the messages are publishing or posting or pulling or observing, it will become in some caches. All the messages will become in your message caches. When you come on a live on online,
the message cache pull all your messages to your devices. Got it? Yes. Message cache is useful in an environment for short or prolonged disconnection of our services. ಈ ಮೆಸೇಜ್ ಕ್ಯಾಶ್ ಅನ್ನೋದು ಯಾವಾಗ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಶಾರ್ಟ್ ಎನ್ವೈರ್ಮೆಂಟ್ ಅಥವಾ ಪ್ರೊಲಾಂಗ್ಡ್ ಡಿಸ್ಕನೆಕ್ಷನ್ ಆಫ್ ಎ ಸರ್ವಿಸ್. ನೀವು ಸಾಕಷ್ಟು ದಿನದಿಂದ ನೀವು ನೋಡದೇ ಇದ್ರೆ ಆವಾಗ ಎಲ್ಲ ನಿಮ್ಮ ಬಂದಿರುವ ಮೆಸೇಜ್ಗಳನ್ನೆಲ್ಲ ಹೋಲ್ಡ್ ಮಾಡಬೇಕು, ರೈಟ್? ಆ ಹೋಲ್ಡ್ ಮಾಡುವ ಲೊಕೇಶನ್ ಇಲ್ಲಿ ಮೆಸೇಜ್ ಕ್ಯಾಶ್ ಆಗಿರುತ್ತೆ. ಆ ಮೆಸೇಜ್ ಕ್ಯಾನ್ ಬಿ ಆಕ್ಸೆಸ್ಡ್ ಒನ್ಸ್ ಆರ್ ಮೋರ್ ಟೈಮ್ಸ್ ಫ್ರಮ್ ಎ ಕ್ಯಾಶ್. ನಿಮ್ಮ ಕ್ಯಾಶ್ ಇಂದ ಏನ್ ಮಾಡ್ಬೋದು, ನಿಮ್ಮ ಮೆಸೇಜ್ಗಳನ್ನು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಸಲ ನೀವು ಆಕ್ಸೆಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಮೆಸೇಜ್ ಕ್ಯೂ. ಸೊ ಲೆಟ್ us see what is message queue. Message queuing means storing the messages in sequence from device or end points. ಇಲ್ಲಿ ಕ್ಯೂ ಅಂತ ಹೇಳುವಾಗನೇ ಗೊತ್ತಾಗ್ತಾ ಉಂಟು, ಒಂದು ಆರ್ಡರ್ ನಲ್ಲಿ ಮೇಂಟೈನ್ ಮಾಡಬೇಕು, ಒಂದು ಸೀಕ್ವೆನ್ಸ್ ನಲ್ಲಿ ಏನ್ ಮಾಡಬೇಕು, ನಿಮಗೆ ಬಂದಿರುವ ಮೆಸೇಜ್ಗಳನ್ನೆಲ್ಲ ನಿಮ್ಮ ಡಿವೈಸ್ ಅಥವಾ ನಿಮ್ಮ ಎಂಡ್ ಪಾಯಿಂಟ್ ನಲ್ಲಿ ಆರ್ಡರ್ ಆಗಿ ಇಡಬೇಕು. ಸೊ ದಟ್ ವೆನ್ ಕನೆಕ್ಷನ್ ಸ್ಟೇಟ್ ಚೇಂಜಸ್ ದೆನ್ ಮೆಸೇಜಸ್ ಕ್ಯಾನ್ ಬಿ ಫಾರ್ವರ್ಡೆಡ್. ಯಾವಾಗ ನಿಮ್ಮ ಕನೆಕ್ಷನ್ ಸ್ಟೇಟ್ ಚೇಂಜ್ ಆಗ್ತಾ ಉಂಟೋ ಆಟೋಮೆಟಿಕಲಿ ನಿಮ್ಮ ಮೆಸೇಜ್ ಕ್ಯೂ ಏನಾಗುತ್ತೆ, ಮೆಸೇಜ್ಗಳನ್ನೆಲ್ಲ ಫಾರ್ವರ್ಡ್ ಮಾಡುತ್ತೆ. ಅಂದ್ರೆ ನಿಮ್ಮ ಡಿವೈಸ್ಗೆ ಬಂದಿರುತ್ತೆ. ನಿಮ್ಮ ಡಿವೈಸ್ಗೆ ಬರುವ ಮೊದಲೆಲ್ಲ ಮೆಸೇಜ್ ಕ್ಯಾಶ್ ಲೊಕೇಶನ್ ನಲ್ಲಿ ಇರುತ್ತೆ. ಆ ಮೆಸೇಜ್ ಕ್ಯಾಶ್ ನಲ್ಲಿ ಎಲ್ಲ ಒಂದು ಆರ್ಡರ್ ನಲ್ಲಿ ಮಾಡಬೇಕಾದ್ರೆ ಮೆಸೇಜ್ ಕ್ಯೂ ಕಂಪಲ್ಸರಿ ಬೇಕು. ಫಾರ್ವರ್ಡಿಂಗ್ ಇಸ್ ಡನ್ ಯೂಸಿಂಗ್ ದ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಫಾರ್ ಎ ರಿಸೋರ್ಸ್ ಟೈಪ್. ಸೊ ಇದೆಲ್ಲ ಫಾರ್ವರ್ಡ್ ಮಾಡ್ತಾ ಉಂಟು ಅಂತ ಹೇಳಿದೀವಿ. ಫಾರ್ವರ್ಡ್ ಮಾಡಬೇಕಾಗಿದ್ರೇನು, ಹೇಗೆ, ಯಾವುದ್ರೇನು ಯೂಸ್ ಆಗ್ತಾ ಉಂಟು, ಯಾವ ಟೆಕ್ನಾಲಜಿ ಯೂಸ್ ಆಗ್ತಾ ಉಂಟು, ಫಸ್ಟ್ ಇನ್ ಫಸ್ಟ್ ಔಟ್. ಯಾವುದು ಫಸ್ಟ್ ಮೆಸೇಜ್ ಬಂತೋ ಅದೇ ಫಸ್ಟ್ ಔಟ್ ಆಗಬೇಕು. ಓಕೆ. ಆ ಮೆಸೇಜ್ ಫಾರ್ವರ್ಡ್ಸ್ ಓನ್ಲಿ ಒನ್ಸ್ ಫ್ರಮ್ ಎ ಕ್ಯೂ. ನಿಮ್ಮ ಮೆಸೇಜ್ ಒಂದು ಸಲ ಮಾತ್ರವೇ ಫಾರ್ವರ್ಡ್ ಆಗುತ್ತೆ. ಸಪರೇಟ್ ಕ್ಯೂಸ್ ಆರ್ ಫಾರ್ಮ್ಡ್ ಫಾರ್ ಈಚ್ ರಿಸೋರ್ಸ್ ಟೈಪ್. ನಿಮ್ಮ ಬೇರೆ ಬೇರೆ ರಿಸೋರ್ಸ್ ಆಗಿದ್ರೆ ಬೇರೆ ಬೇರೆ ರಿಸೋರ್ಸ್ ಫಾರ್ವರ್ಡ್ ಮಾಡ್ತಾ ಇರುತ್ತೆ, ಸಪರೇಟ್ ಕ್ಯೂಸ್ ಇರುತ್ತೆ. The messages are forwarded to the registered device or endpoints and to the subscribed device or endpoints. ನಿಮ್ಮ ಮೆಸೇಜ್ಗಳನ್ನೆಲ್ಲ ನಾವು ಯಾರಿಗೆ ಫಾರ್ವರ್ಡ್ ಮಾಡ್ತಾ ಇದ್ವಿ, ಯಾವುದೆಲ್ಲ ಡಿವೈಸ್ ರಿಜಿಸ್ಟರ್ ಆಯಿತೋ ಅಥವಾ ಯಾವುದೆಲ್ಲ ಎಂಡ್ ಪಾಯಿಂಟ್ಸ್ ಎಲ್ಲ ರಿಜಿಸ್ಟರ್ ಆಗಿ ಉಂಟೋ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೋ ಅವ್ರಿಗೆ ಮಾತ್ರವೇ ಸೆಂಡ್ ಮಾಡ್ತೀವಿ. A separate registered device or endpoint list and a separate subscription list is maintained. ಅದೇ ರೀತಿಯಲ್ಲಿ ಸಪರೇಟ್ ರಿಜಿಸ್ಟರ್ ಡಿವೈಸ್, ಯಾವುದೆಲ್ಲ ಸಪರೇಟ್ ಆಗಿ ರಿಜಿಸ್ಟರ್ ಆಗಿರುವ ಡಿವೈಸ್ ಅಥವಾ ಎಂಡ್ ಪಾಯಿಂಟ್ ಲಿಸ್ಟ್ ಉಂಟು, ಅದೇ ರೀತಿಯಲ್ಲಿ ಯಾವುದೆಲ್ಲ ಸಪರೇಟ್ ಸಬ್ಸ್ಕ್ರಿಪ್ಷನ್ ಲಿಸ್ಟ್ ಉಂಟು ಅನ್ನೋದನ್ನ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ಇದರಿಂದ ಏನ್ ಮಾಡ್ತಾ ಇದೀವಿ, ನಿಮ್ಮ ರಿಸೋರ್ಸ್ ಟೈಪ್ ನ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾಗಿದ್ರೆ ನಾವು ಯೂಸ್ ಮಾಡ್ತಿರುವ ಕರೆಂಟ್ ಸ್ಯಾಟಲೈಟ್ ಟಿವಿ ಕನೆಕ್ಷನ್ಸ್, ರೈಟ್? ಡಿಶ್ ಟಿವಿ ಅಂತ ಹೇಳ್ತೀವಿ. ಸೊ ಈ ಡಿಶ್ ಟಿವಿ ನಲ್ಲಿ ಎಲ್ಲರೂ ಒಂದೇ ಪ್ಯಾಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಆ ಒಂದೇ ಪ್ಯಾಕ್ ನವರನ್ನು ಒಂದು ಗ್ರೂಪ್ ಮಾಡಿರ್ತಾರೆ, ಬೇರೆ ಬೇರೆ ಪ್ಯಾಕ್ ಅವರನ್ನು ಬೇರೆ ಬೇರೆ ಗ್ರೂಪ್ ಮಾಡಿರ್ತಾರೆ. ಗೋಟ್ ಇಟ್? ಸೊ ಇದರಿಂದ ಸಬ್ಸ್ಕ್ರಿಪ್ಷನ್, ನಿಮ್ಮ ಸಬ್ಸ್ಕ್ರಿಪ್ಷನ್ಗೆ ರಿಲೆವೆಂಟ್ ಆಗಿ ನಿಮ್ಮ ಚಾನಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಲೈಕ್ ವೈಸ್ ಇನ್ ದ ಸೇಮ್ ಸೆನ್ಸ್ IoT devices is also performing some task. That task should be sending and receiving of the resource, or the sending and receiving of the messages or exchanges of the messages from the two endpoints or the two end devices, right? Forwarding takes place only after matching the subscription from a list. So whenever the messages is message queue is forwarding, it only forwards when the subscription list is matches. Subscription list match ಆಗುವಾಗ ಮಾತ್ರವೇ ಸೆಂಡ್ ಮಾಡುತ್ತೆ, ಇಲ್ಲದೆ ಹೋದ್ರೆ ಸೆಂಡ್ ಮಾಡಲ್ಲ. ಓಕೆ. And next, information query. And last terminology is information query. Let us see what is the information or query. Not a information query. Okay, information or query. The method is that an object client requests information using a query while another end object server responds by replying to the query. So ಇಲ್ಲಿ ಇನ್ಫಾರ್ಮೇಶನ್ ಬಾರ್ ಕ್ವೆರಿ ಅಂತ ಹೇಳ್ತಾ ಇದೀವಿ. ಕ್ಲೈಂಟ್ ಏನೇ ಒಂದು ಇನ್ಫಾರ್ಮೇಶನ್ ರಿಕ್ವೆಸ್ಟ್ ಮಾಡಿದ್ರೆ ಆ ರಿಕ್ವೆಸ್ಟ್ ಮಾಡೋದೆಲ್ಲ ಒಂದು ಕ್ವೆರಿ ರೂಪದ ಮಾಡಿದ್ರೆ ಆಬ್ಜೆಕ್ಟ್ ಸರ್ವರ್ ಏನ್ ಮಾಡುತ್ತೆ, ಅದಕ್ಕೆ ರೆಸ್ಪಾಂಡ್ ರಿಪ್ಲೈ ಆಗಿ ಕೊಡುತ್ತೆ. ನಿಮ್ಮ ಕೊಡದೇ ಇರುವ ಕ್ವೆರಿಗೆ ಏನಾಗುತ್ತೆ, ರಿಪ್ಲೈ ಕೊಡುತ್ತೆ. The method is that an object client request information using a query while another end object server responds by replying to that query. Client request ಮಾಡುತ್ತೆ ಕ್ವೆರಿನ, ಸರ್ವರ್ ರೆಸ್ಪಾಂಡ್ ಮಾಡುತ್ತೆ ಕ್ವೆರಿನ. The responding application processes the query using the query optimizer and retrieval plan. ಸೊ ಇಲ್ಲಿ ರೆಸ್ಪಾಂಡಿಂಗ್ ಅಪ್ಲಿಕೇಶನ್, ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ರೆಸ್ಪಾಂಡ್ ಮಾಡ್ತಾ ಇದ್ದೀರೋ ಅಲ್ಲಿ ಏನ್ ಮಾಡ್ತಾ ಉಂಟು, ಇಲ್ಲಿ ಪ್ರಾಸೆಸ್ ದ ಕ್ವೆರಿ, ನೀವು ಕೊಟ್ಟಿರುವ ಕ್ವೆರಿ ಏನು ಅನ್ನೋದನ್ನ ಪ್ರಾಸೆಸ್ ಮಾಡುತ್ತೆ ಯೂಸಿಂಗ್ ದ ಕ್ವೆರಿ ಆಪ್ಟಿಮೈಸರ್.
ಸೊ ಏನು ಕೇಳಿದ್ರೋ ಅದಕ್ಕೆ ಸಂಬಂಧಪಟ್ಟ ಕ್ವೈರಿ ಆಪ್ಟಿಮೈಸರ್ ಮತ್ತೆ ರಿಟ್ರೈವಲ್ ಪ್ಲಾನ್ಸ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಕೋಡಿಂಗ್ ಇರುತ್ತೆ. ನೆಕ್ಸ್ಟ್, ದ ಕ್ವೈರಿ ಪ್ರೊಸೆಸಿಂಗ್ ಯೂಸಸ್ ಡಾಟಾಬೇಸ್ ಆರ್ ರಿಸೋರ್ಸ್ ಡೈರೆಕ್ಟರಿ ರಿಸೋರ್ಸಸ್. ನಿಮ್ಮ ಕ್ವೈರಿ ಪ್ರೊಸೆಸಿಂಗ್ ಯಾವುದನ್ನ ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ನಿಮ್ಮ ಡಾಟಾಬೇಸ್ ಆಗ್ಬೋದು ಅಥವಾ ರಿಸೋರ್ಸ್ ಡೈರೆಕ್ಟರಿ ರಿಸೋರ್ಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಅವರ್ ಟಾಪಿಕ್ ಈಸ್ 3.32 ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್. ಇದನ್ನು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಲೆಟ್ ಅಸ್ ಸಿ ವಾಟ್ ಆರ್ ದ ಕಮ್ಯುನಿಕೇಶನ್ ಪ್ರೋಟೋಕಾಲ್ಸ್ ಅವೈಲೇಬಲ್. ಫಾಲೋಯಿಂಗ್ ಆರ್ ದ ಪ್ರೋಟೋಕಾಲ್ಸ್ ಯೂಸ್ಡ್ ಇನ್ ಮೆಸೇಜ್ ಕಮ್ಯುನಿಕೇಶನ್. ನಾವೇನೇ ಒಂದು ಮೆಸೇಜ್ ಕಮ್ಯುನಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಇಂಥ ಪ್ರೋಟೋಕಾಲ್ಸ್ ನ ಯೂಸ್ ಮಾಡ್ತೇವೆ, ಕಮ್ಯುನಿಕೇಶನ್ ಪ್ರೋಟೋಕಾಲ್. Let us see first one, COAP, SMS and COAP, MQ. Okay, COAP, SMS, COAP, MQ. M2M or IoT devices uses SMS quite frequently. ಯಾವುದೇ ಒಂದು ಮೆಷಿನ್ ಟು ಮೆಷಿನ್ ಡಿವೈಸ್ ಆಗಿರ್ಬೋದು ಅಥವಾ IoT ಡಿವೈಸಸ್ ಗಳಾಗಿರ್ಬೋದು, ಕಂಪಲ್ಸರಿ ಏನು ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಫ್ರೀಕ್ವೆಂಟ್ ಆಗಿ SMS ಗಳನ್ನ ಯೂಸ್ ಮಾಡುತ್ತೆ. SMS is identified as the transport protocol for transmission of a small data up to 10 characters. ನಿಮ್ಮ SMS ನ ಯೂಸ್ ಮಾಡಬೇಕಾಗಿದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಯೂಸ್ ಮಾಡುತ್ತೆ. ಆ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಇಂದ ನಾವು ಸ್ಮಾಲ್ ಅಮೌಂಟ್ ಆಫ್ ಡೇಟಾವನ್ನು ಮಾತ್ರವೇ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಅಪ್ ಟು 160 ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಏಬಲ್ ಟು ಟ್ರಾನ್ಸ್ಮಿಟ್ ಅಪ್ ಟು 160 ಕ್ಯಾರೆಕ್ಟರ್. ಇಟ್ ಈಸ್ ಯೂಸ್ಡ್ ಫಾರ್ ಕಮ್ಯುನಿಕೇಟಿಂಗ್ ವಿತ್ ಎ GSM ಆರ್ GPRS ಮೊಬೈಲ್ ಡಿವೈಸಸ್. ಸೊ ಇಂಥ SMS ನಾವು ಸೆಂಡ್ ಮಾಡ್ಬೇಕಂತ ಹೇಳಿದ್ರೆ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಉಂಟು? GSM ಆರ್ GPRS ಮೊಬೈಲ್ ಡಿವೈಸಸ್. ನಿಮ್ಮ ಮೊಬೈಲ್ ಡಿವೈಸ್ಗಳಲ್ಲಿ ನಿಮ್ಮ ಸಿಮ್ ಕಂಪಲ್ಸರಿ ಇರಬೇಕು. ಓಕೆ, GSM. ವಾಟ್ ಇಸ್ GSM? ಗ್ಲೋಬಲ್ ಸಬ್ಸ್ಕ್ರೈಬರ್ ಮಾಡ್ಯೂಲ್. GPRS ಗ್ಲೋಬಲ್ ಪ್ರೊಸೀಜರ್ ರಿಸರ್ವ್ ಸಮ್ ಬರುತ್ತೆ ಅಲ್ಲಿ. ಗ್ಲೋಬಲ್ ಸಬ್ಸ್ಕ್ರೈಬರ್ ಮಾಡ್ಯೂಲ್ ಮೀನ್ಸ್ ಯುವರ್ ಸಿಮ್ ಅಂಡ್ GPRS ಮೀನ್ಸ್ ಗ್ಲೋಬಲ್ ಪೊಸಿಷನ್ ರಿಕಾರ್ಡರ್ಸ್ ಟ್ರ್ಯಾಕಿಂಗ್ ಅಂತ ಏನೋ ಬರುತ್ತೆ ಇಲ್ಲಿ. ಓಕೆ, ಅಂಥದ್ದೆಲ್ಲ ನಿಮ್ಮ ಡಿವೈಸ್ಗಳಲ್ಲಿ ಇರುತ್ತೆ. GPRS, GSM. Okay. M2M or IoT devices uses message queuing quite frequently due to role environment. So ನಿಮ್ಮ M2M ಆಗಲಿ ನಿಮ್ಮ IoT devices ಏನು ಯೂಸ್ ಮಾಡುತ್ತೆ? ಮೆಸೇಜ್ ಕ್ಯೂಯಿಂಗ್ ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುತ್ತೆ. ಡ್ಯೂ ಟು ರೋಲ್ ಎನ್ವೈರ್ಮೆಂಟ್, ಡೇಟಾ ಲಾಸ್ ಆಗ್ತಾ ಉಂಟು ಅಂತ ಹೇಳಿ ನಮಗೆ ಗೊತ್ತುಂಟು. ರೋಲ್ ಎನ್ವೈರ್ಮೆಂಟ್ ಅಂಡ್ ಕನ್ಸ್ಟ್ರೈನ್ಡ್ ಡಿವೈಸ್. ಸೊ ಈ ರೋಲ್ ಎನ್ವೈರ್ಮೆಂಟ್ ಜೊತೆಗೆ ಕನ್ಸ್ಟ್ರೈನ್ಡ್ ಡಿವೈಸ್ ಗಳನ್ನ ಯೂಸ್ ಮಾಡ್ತೀವಿ. ಅವೇಕ್ ಓನ್ಲಿ ವೆನ್ ದ ಇನಿಷಿಯೇಟೆಡ್. ಸೊ ಈ ಕನ್ಸ್ಟ್ರೈನ್ ಡಿವೈಸ್ ಏನ್ ಮಾಡುತ್ತೆ? ಅಗತ್ಯ ಇರುವಾಗ ಮಾತ್ರವೇ ಅದನ್ನ ಬೆಳೆಸಿ ಕೆಲಸ ಮಾಡಿಸುತ್ತೆ. ಆರ್ ಕನೆಕ್ಷನ್ ಬ್ರೇಕ್ಸ್ ಫಾರ್ ಎ ಲಾಂಗ್ ಪೀರಿಯಡ್. ಸೊ ಇಂಥ ಕನೆಕ್ಷನ್ಸ್ ಎಲ್ಲ ಲಾಂಗ್ ಪೀರಿಯಡ್ ಆಗಿ ಬ್ರೇಕ್ ಆಗಿದ್ರೆ ಏನಾಗುತ್ತೆ? ಅಂತ ಸಿಚುವೇಶನ್ ಗಳಲ್ಲಿ ನಾವು ರೋಲ್ ಎನ್ವೈರ್ಮೆಂಟ್ ನ ಯೂಸ್ ಮಾಡಬೇಕು. ಡಾಟಾ ಲಾಸ್ ಆಗದಾಗಿ ನೋಡ್ಕೊಳ್ಬೇಕು. ಅದಕ್ಕೆ ರೋಲ್ ಎನ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ವಿ. ಓಕೆ, COAP SMS and COAP MQ are the two protocols drafted and recommended by IETF. ಇಲ್ಲಿ COAP SMS ಮತ್ತೆ COAP MQ ಅನ್ನೋದು ಎರಡು ಪ್ರೋಟೋಕಾಲ್ ಆಗಿರುತ್ತೆ. ಈ ಪ್ರೋಟೋಕಾಲ್ಗೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಶನ್ IETF ನಲ್ಲಿ ಡ್ರಾಫ್ಟ್ ಮಾಡಿ ಇಟ್ಟಿದ್ದಾರೆ. ಅದನ್ನೇ ನಾವು ಬಳಸ್ತಾ ಇದ್ವಿ. SMS ಹೇಗೆ ವರ್ಕ್ ಆಗಬೇಕು ಅಥವಾ MQ ಹೇಗೆ ವರ್ಕ್ ಆಗಬೇಕು, ಇದೆಲ್ಲ ಸಂಬಂಧಪಟ್ಟ ಡ್ರಾಫ್ಟ್ ಎಲ್ಲ IETF ನಲ್ಲಿ ಉಂಟು. Let us see COAP SMS. COAP SMS is a protocol when COAP object uses IP as well as cellular networks and uses SMS. ನಿಮ್ಮ COAP SMS is a protocol ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ COAP ಆಬ್ಜೆಕ್ಟ್ ನ ಯೂಸ್ ಮಾಡ್ತೀವಿ. ಆ COAP ಆಬ್ಜೆಕ್ಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಇಂಟರ್ನೆಟ್ ಪ್ರೋಟೋಕಾಲ್ as well as cellular network. ಸೆಲ್ಯುಲರ್ ನೆಟ್ವರ್ಕ್ ನ ಯೂಸ್ ಮಾಡಿ ನಿಮ್ಮ SMS ನ ಯೂಸ್ ಮಾಡಬಹುದು. ಓಕೆ, ಇಟ್ ಈಸ್ an alternative to UDP DTLS over role for COAP object messages and when using cellular communication. ನಾವು ಈ COAP SMS ನ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇದು UDP ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ DTLS ಅದರ ಮೇಲೆ ರೋಲ್ ಆಗಿ COAP ಆಬ್ಜೆಕ್ಟ್ ಮೆಸೇಜ್ ಆಗ್ತಾ ಇರುತ್ತೆ ನಿಮ್ಮ ಸೆಲ್ಯುಲರ್ ಕಮ್ಯುನಿಕೇಶನ್ ಮೇಲೆ. Okay, SMS is used instead of UDP plus DTLS by a COAP client server. ಇಲ್ಲಿ ನಾವು SMS ನು ಬಳಸ್ತೀವಿ. ಯಾಕೆ ಬಳಸ್ತಾ ಇದ್ವಿ? ಇಲ್ಲದೆ ಹೋದ್ರೆ UDP plus DTLS ನು ಯೂಸ್ ಮಾಡಬೇಕಾಗುತ್ತೆ. COAP ಕ್ಲೈಂಟ್ ಆಗಿ ಅಥವಾ COAP ಸರ್ವರ್ ಆಗಿ ಬಳಸಬೇಕಾಗುತ್ತೆ. ಇದೆಲ್ಲ ಯೂಸ್ ಮಾಡಿದ್ರೆ ನಾವು ಸಿಂಪಲ್ ಏನ್ ಮಾಡ್ತಾ ಇದ್ವಿ? ಸಿಂಪಲ್ ಆಗಿ SMS ನು ಯೂಸ್ ಮಾಡ್ತಾ ಇದ್ವಿ. ರೈಟ್, ಸೊ SMS ಇಂದ ನಮ್ಗೆ ಏನಾಗುತ್ತೆ? ಒಂದು ಸಿಂಪಲ್ ಕ್ವೈರಿ, ಸಿಂಪಲ್ ಮೆಸೇಜ್ ನಮಗೆ ಡಿಸ್ಪ್ಲೇ ಆಗುತ್ತೆ. A COAP client communicates to a mobile terminal. Please observe here, MT means mobile terminal. ನಿಮ್ಮ COAP ಏನ್ ಮಾಡುತ್ತೆ? ಕ್ಲೈಂಟ್ communicates to a mobile terminal. COAP ಕ್ಲೈಂಟ್ ಏನ್ ಮಾಡುತ್ತೆ? ಮೊಬೈಲ್ ಟರ್ಮಿನಲ್ ಅಲ್ಲಿ ಕಮ್ಯುನಿಕೇಟ್ ಆಗುತ್ತೆ. As a endpoint over the general packet radio services. ಇಲ್ಲಿ GPRS ಅಂತ ಹೇಳಿದ್ವಿ. GPRS stands for General Packet Radio Service. ಈ ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್ ನ ಎಂಡ್ ಪಾಯಿಂಟ್ ಆಗಿ ಇರುತ್ತೆ.
ಹೈ ಸ್ಪೀಡ್ ಪ್ಯಾಕೆಟ್ ಆಕ್ಸೆಸ್ HSPA ಆಗಿರುತ್ತೆ. ಆರ್ ಲಾಂಗ್ ಟರ್ಮ್ ಎವಾಲ್ಯೂಯೇಷನ್ LTE. ಈಗ ನಾವು ನೋಡ್ತಾ ಇದ್ವಿ LTE, ವೋಲ್ಟ್, ಹೌದಾ, GSM, GPRS ಇದರಲ್ಲಿ ಎಲ್ಲ ವರ್ಕ್ ಆಗುತ್ತೆ. A COAP client communicates to a mobile terminal endpoint over the general packet radio services GPRS, high speed packet access HSPA or long term evolution LTE. ಅದೇ ರೀತಿಯಲ್ಲಿ ವೋಲ್ಟ್ ಅಂತ ಇರುತ್ತೆ, ಆ ವೋಲ್ಟ್ ನಲ್ಲಿ LTE ಲಾಂಗ್ ಟರ್ಮ್ ಎವಾಲ್ಯೂಯೇಷನ್. ಓಕೆ, ನೆಟ್ವರ್ಕ್ ಯೂಸಿಂಗ್ ಕೋಪ್ SMS ಪ್ರೋಟೋಕಾಲ್. ಇದೆಲ್ಲ ಬಳಸ್ತಾ ಇದ್ವಿ ಅಂತ ಹೇಳಿದ್ರೆ ನಾವು ಕೋಪ್ SMS ಪ್ರೋಟೋಕಾಲ್ ನ ಯೂಸ್ ಮಾಡ್ತಾ ಇದ್ವಿ. ಫಾಲೋಯಿಂಗ್ ಇಸ್ ದ IETF ರೆಕಮೆಂಡೆಡ್ ಟರ್ಮಿನಾಲಜಿ ಫಾರ್ ಯೂಸ್ SMS-C, SMS ಸರ್ವಿಸ್ ಸೆಂಟರ್, SMS SP, SMS ಸರ್ವಿಸ್ ಪ್ರೊವೈಡರ್. ಇಲ್ಲಿ ಕೆಲವು ಟರ್ಮಿನಾಲಜಿ IETF ರೆಕಮೆಂಡ್ ಮಾಡಿದೆ. ಅದು ಯಾವುದು ಅಂತ ಹೇಳಿದ್ರೆ SMS-C, ದಟ್ ಈಸ್ ಫಾರ್ SMS ಸರ್ವಿಸ್ ಸೆಂಟರ್. SMS-C ಅಂದ್ರೆ ಏನು? SMS ಸರ್ವಿಸ್ ಸೆಂಟರ್. SMS-SP ಅಂದ್ರೆ SMS ಸರ್ವಿಸ್ ಪ್ರೊವೈಡರ್. ಓಕೆ, SMS-C means service center, SMS-SP means service provider. Right. Now, following is the IETF recommended terminology for use. Already ಇಲ್ಲಿ ನೋಡಿದೀವಿ. SMS service center, SMS service provider, MS mobile station at a cellular network functioning as COAP client or COAP server. MS stands for mobile station. Okay, cellular network functioning ಇದೆಲ್ಲ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಮೊಬೈಲ್ ಸ್ಟೇಷನ್ ಬೇಕೇ ಬೇಕು. CMID ಕಂಪ್ಯೂಟರ್ ಇಂಟರ್ಫೇಸ್ ಟು ಮೆಸೇಜ್ ಡಿಸ್ಟ್ರಿಬ್ಯೂಷನ್. CIMD ಅಂತ ಹೇಳಿದ್ರೆ ಏನು? CIMD means computer interface to message distribution. MO machine or IoT device or mobile origin functioning as COAP client. MO means either a machine or IoT device or mobile origin functioning for the COAP client. Client ಆಗಿ ವರ್ಕ್ ಆಗಲಿಕ್ಕೆ. MT machine or IoT device or mobile terminal functioning as COAP server. So ಇದು client ಆಗಿದ್ರೆ MO, MT is acting as a server. Okay, SMPP short message peer to peer for COAP data. SMPP stands for short message peer to peer for COAP data. Peer to peer means sending request as well as receiving request. Peer to peer means sending and receiving request. Okay, S7, the S57 alla, SS7 signaling service protocol. Let me say it. SSP, this is SSP, signaling service protocol. Okay, UCP bar UMI, universal computer interface protocol or machine interface for short message delivery contained in a COAP request or COAP response. So ಇದೆಲ್ಲ ಯೂನಿವರ್ಸಲ್ ಕಂಪ್ಯೂಟರ್ ಇಂಟರ್ಫೇಸ್ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ವಿ, ಅಥವಾ ಮೆಷಿನ್ ಇಂಟರ್ಫೇಸ್, ಯೂನಿವರ್ಸಲ್ ಮೆಷಿನ್ ಇಂಟರ್ಫೇಸ್ ಫಾರ್ ಶಾರ್ಟ್ ಮೆಸೇಜ್ ಡೆಲಿವರಿ ಕಂಟೈನ್ಡ್ ಇನ್ COAP request or COAP response. Let us see COAP MQ. COAP MQ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನೋಡ್ತೀವಿ. COAP MQ means message queue. COAP MQ ಅಂದ್ರೆ ಏನು? ಇಲ್ಲಿ ಮೆಸೇಜ್ ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಕ್ಯೂ ಪ್ರೋಟೋಕಾಲ್ ಯೂಸಿಂಗ್ ಎ ಬ್ರೋಕರ್ ಅಂಡ್ RD. ಇಲ್ಲಿ COAP MQ ಅನ್ನೋದು ಮೆಸೇಜ್ ಕ್ಯೂ ಪ್ರೋಟೋಕಾಲ್, ಇಲ್ಲಿ ಬ್ರೋಕರ್ ಮತ್ತೆ RD ನ ಯೂಸ್ ಮಾಡುತ್ತೆ. ಓಕೆ, ರೋಲ್ಸ್ ಆಫ್ COAP ಎಂಡ್ ಪಾಯಿಂಟ್ಸ್ ಹ್ಯಾವ್ ರೋಲ್ಸ್ ಆಸ್ ಅ ಕ್ಲೈಂಟ್ ಅಂಡ್ ಸರ್ವರ್. ನಿಮ್ಮ ಈ COAP MQ ಹೇಗೆ ವರ್ಕ್ ಆಗುತ್ತೆ? ಇಟ್ ಈಸ್ ಹ್ಯಾವಿಂಗ್ ದ ರೋಲ್ಸ್ ಆಫ್ ಕ್ಲೈಂಟ್ ಅಂಡ್ ಸರ್ವರ್ ಇಟ್ ಸೆಲ್ಫ್ ಓನ್ಲಿ. Hope you understand this terminology. We will meet in the next class.